ತಮ್ಮದಲ್ಲದ ತಪ್ಪಿಗೆ ಪರಿತಪಿಸುತ್ತಿರುವ ಹಾಗೂ ಮಾನಸಿಕವಾಗಿ ಕುಗ್ಗಿ ಹಿಂಜರಿಕೆಯನ್ನು ಅನುಭವಿಸುತ್ತಿರುವ ಬಾಲ ಸಂತ್ರಸ್ತೆಯರೊಂದಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ನೇರ ಸಂವಾದದ ಮೂಲಕ ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿದರು. ಅವರ ಪಾಲಕರಿಗೆ ಧೈರ್ಯ ತುಂಬಿ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಲು ಪ್ರೋತ್ಸಾಹ ನೀಡಿದರು. ಇಂಥ ಮಾನವೀಯ ಮನಸ್ಸುಗಳ ಮಿಲನಕ್ಕೆ ಧಾರವಾಡ ಜಿಲ್ಲಾ ಪಂಚಾಯತ್ ಸಭಾಂಗಣ ಸಾಕ್ಷಿಯಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ರಕ್ಷಣಾ ಘಟಕ, ವಾರ್ತಾ ಇಲಾಖೆ ಸಂಯುಕ್ತವಾಗಿ ಆಯೋಜಿಸಿದ್ದ ಸಂಕಷ್ಟಕ್ಕೀಡಾದ ಅತ್ಯಾಚಾರ, ಪೋಸ್ಕೋ, ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿ ಸಂತ್ರಸ್ತೆಯರು ಅವರ ಪಾಲಕರೊಂದಿಗೆ ಸಂವಾದ ಮತ್ತು ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಾತನಾಡಿದರು. ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಲೈಂಗಿಕ ಶಿಕ್ಷಣದ ಅಗತ್ಯವಿದೆ. ವಿಶೇಷವಾಗಿ 13 ರಿಂದ 19 ವರ್ಷದವರೆಗೆ ಹೆಣ್ಣು ಮತ್ತು ಗಂಡು ಎಂಬ ವ್ಯತ್ಯಾಸವಿಲ್ಲದೆ ಅವರಲ್ಲಿ ಅನೇಕ ರೀತಿಯ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಆಗುತ್ತವೆ. ಈ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ತಿಳುವಳಿಕೆ, ಮಾಹಿತಿ, ಆಪ್ತತೆ ಅಗತ್ಯವಿರುತ್ತದೆ. ಪಾಲಕರು ಹೆಚ್ಚು ಸಮಯವನ್ನು ಮಕ್ಕಳೊಂದಿಗೆ ಕಳೆದು ಅವರ ಭಾವನೆಗಳಿಗೆ, ಕುತೂಹಲಗಳಿಗೆ ಸ್ಪಂದಿಸಬೇಕೆಂದು ಹೇಳಿದರು. ಪೋಷಕರು ಬಾಲ್ಯ ವಿವಾಹವನ್ನ ಮಾಡುವ ಮುಂಚೆ ಒಂದು ಸಾರಿ ಮಕ್ಕಳ ಮನಸ್ಥಿತಿ, ಮಾನಸಿಕ ಸ್ಥಿತಿ, ದೈಹಿಕವಾಗಿ ಅವರ ಮೇಲೆ ಆಗುವ ಪರಿಣಾಮಗಳನ್ನು ತೆಗೆದುಕೊಳ್ಳಬೇಕು. ಮದುವೆ ಮಾಡಿದರೆ ನಮ್ಮ ಭಾರ ಕಡಿಮೆ ಆಗುತ್ತದೆ ಎಂಬ ಮನಸ್ಥಿತಿಯಿಂದ ಪೋಷಕರು ಹೊರಬರಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಹೆಣ್ಣು ಮಕ್ಕಳು ಹುಟ್ಟಿದರೆ ಭಾರ ಎಂದು ಅಂದುಕೊಳ್ಳಬಾರದು. ಅವರಿಗೂ ಸಹ ಸರಿಯಾದ ಶಿಕ್ಷಣವನ್ನು ಕೊಡಿಸಿದರೆ ಅವರ ಮುಂದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನ ಬರಲು ಸಾಧ್ಯವಾಗುತ್ತದೆ. ಪ್ರಸ್ತುತ ದಿನದಲ್ಲಿ ಹಣ ಇರುತ್ತೆ, ಹೋಗುತ್ತೆ, ಬಡತನ ಇರುತ್ತದೆ, ಹೋಗುತ್ತದೆ. ಆದರೆ ಶಿಕ್ಷಣ ಕೊಟ್ಟರೆ ಎಲ್ಲವನ್ನ ಹೋಗಲಾಡಿಸಬಹುದು. ಮಕ್ಕಳು ಶಿಕ್ಷಣದಿಂದ ವಂಚಿತರಾದರೆ ತಮಗೆ ತಾವೇ ಮೋಸ ಮಾಡಿಕೊಂಡಂತೆ ಆಗುತ್ತದೆ. ಅದರಿಂದ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯಲೇಬೇಕು ಎಂದರು. ಇನ್ನು ಪೋಷಕರಾದವರು ಮನೆಯಲ್ಲಿ ಮಕ್ಕಳೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು. ಮನೆಯಲ್ಲಿ ಗಂಡು ಹೆಣ್ಣು ಎಂದು ಭೇದ ಭಾವ ಮಾಡದೆ ಅವರಿಗೆ ಅರಿವು ಮೂಡಿಸಬೇಕು. ಗಂಡು ಮಕ್ಕಳಿಗೂ ಕೂಡ ಸಮಾಜದಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಹೇಗಿರಬೇಕು, ಹೇಗೆ ವರ್ತಿಸಬೇಕು ಎಂಬುದನ್ನು ಅವರಿಗೂ ಸಹ ತಿಳಿ ಹೇಳಬೇಕೆಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೇಳಿದರು. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಸಮಾಜದಲ್ಲಿ ನಾವು ಅಂದುಕೊಂಡಿರುವ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ. ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ತಿಳುವಳಿಕೆ ನೀಡಬೇಕು, ಅವರ ಬಗ್ಗೆ ಅರಿವು ಮೂಡಿಸಬೇಕು. ಯೌವನದ ವಯಸ್ಸಿನಲ್ಲಿ ಮನಸ್ಸನ್ನ ಚಂಚಲತೆಗೆ ಬಿಡದೆ ಸ್ಥಿರತೆಯಲ್ಲಿ ಇಟ್ಟುಕೊಳ್ಳಬೇಕು. ಇಂಥ ಪರಿಸ್ಥಿತಿಗಳಿಂದ ದೂರವಿರಲು ಸಹಾಯವಾಗುತ್ತದೆ. ನಿಮ್ಮ ಮಕ್ಕಳಿಗೆ ಆಗಿರುವ ದೌರ್ಜನ್ಯವು ಬೇರೆ ಮಕ್ಕಳಿಗೂ ಆಗಬಾರದೆಂದು ನೀವು ಅರಿತು ಇಲಾಖೆಗಳೊಂದಿಗೆ ಕೈಜೋಡಿಸಿದರೆ ಮುಂದೆ ಈ ರೀತಿ ಆಗದೇ ಇರುವ ಹಾಗೆ ನೋಡಿಕೊಳ್ಳಬಹುದು ಎಂದು ಹೇಳಿದರು. ಇನ್ನು ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ನೀಡಿದವರ ವಿವರಗಳನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ತಂಡವು ಪೋಷಕರೊಂದಿಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸುತ್ತದೆ. ಇನ್ನು ಬಾಲ್ಯ ವಿವಾಹ ಮಾಡುವುದು ಕಾನೂನು ಬಾಹಿರ ಮತ್ತು ಅದಕ್ಕೆ ಕಠಿಣ ಶಿಕ್ಷೆ ಇದೆ ಎಂದು ಎಚ್ಚರಿಕೆ ನೀಡಲಾಗುತ್ತದೆ. ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಾವೆಲ್ಲರೂ ಶ್ರಮಿಸಿ ಸರ್ಕಾರದ ಇಲಾಖೆಗಳೊಂದಿಗೆ ಕೈಜೋಡಿಸಿದರೆ ಇಂಥ ಸಮಸ್ಯೆಗಳು ಆದಷ್ಟು ಬೇಗ ತಡೆಗಟ್ಟಬಹುದೆಂದು ಹೇಳಿದರು. ಬಾಲ್ಯ ವಿವಾಹದಿಂದ ಹುಡುಗಿಯ ಆರೋಗ್ಯ, ಶಿಕ್ಷಣ, ಮಾನಸಿಕ ಸ್ಥಿತಿಯ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿದರು. ಪೋಷಕರು ಒಪ್ಪುತ್ತಿದ್ದರೆ ಬಾಲಿಕೆಯ ರಕ್ಷಣೆ ಅಗತ್ಯವಿದ್ದರೆ ಅವಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಲಾಗುತ್ತದೆ. ಬಾಲಕಿಗೆ ಸಖಿ ಕೇಂದ್ರದಲ್ಲಿ ತಾತ್ಕಾಲಿಕ ಆಶ್ರಯ ನೀಡಿ ಆಪ್ತ ಸಮಾಲೋಚನೆ ನಡೆಸಿ ಅವಳ ಶಿಕ್ಷಣ ಮುಂದುವರಿಸಲು ಬೇಕಾದ ಎಲ್ಲ ನೆರವು, ಪ್ರೋತ್ಸಾಹ ನೀಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೇಳಿದರು. ಇನ್ನು ಪೋಸ್ಕೋ ಪ್ರಕರಣಗಳಲ್ಲಿ ಸಂತ್ರಸ್ತ ಮಗುವಿಗೆ ಧೈರ್ಯ ತುಂಬಿ ನ್ಯಾಯ ಒದಗಿಸುವ ಪ್ರಕ್ರಿಯೆಯಲ್ಲಿ ಸಖಿ ಕೇಂದ್ರ ಪ್ರಮುಖ ಪಾತ್ರ ವಹಿಸುತ್ತದೆ. ಸಂತ್ರಸ್ತ ಮಗು ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಮಾತನಾಡಲು ಸಖಿ ಕೇಂದ್ರವು ಸುರಕ್ಷಿತ, ಸ್ನೇಹಪರ ವಾತಾವರಣವನ್ನು ಕಲ್ಪಿಸಿಕೊಡುತ್ತದೆ. ಗಂಭೀರ ಸಮಸ್ಯೆಗಳನ್ನು ಕೇವಲ ತಡೆಗಟ್ಟುವುದಲ್ಲದೆ ಸಂತ್ರಸ್ತರಿಗೆ ಮಾನಸಿಕ, ಸಾಮಾಜಿಕ, ಕಾನೂನಾತ್ಮಕ, ವೈದ್ಯಕೀಯ ನೆರವನ್ನು ಒಂದೇ ಸ್ಥಳದಲ್ಲಿ ಒದಗಿಸಿ ಅವರು ಮತ್ತೆ ಸಹಜ ಜೀವನಕ್ಕೆ ಮರಳಲು ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಹೇಳಿದರು. ಇನ್ನು ವೇದಿಕೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ಎಸ್ ಕಿಳತಿಮಠ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ಎಂ ಹೊನಕೆರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಗಂಗಾಧರ್ ಎಂ ದೊಡ್ಮನಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದೀಪಾ ಜಾವೂರ್, ಸಮಾಜ ಕಲ್ಯಾಣ ಇಲಾಖೆ ಗೆಜೆಟೆಡ್ ಅಧಿಕಾರಿ ಲಲಿತಾ ಹಾವೇರಿ, ರೋಡ್ ಸೈಟ್ ನಿರ್ದೇಶಕ ಪೃಥ್ವಿರಾಜ್ ಜೆಪಿ, ನವನಗರ ಆಯುಕ್ತ ಕಚೇರಿ ಹಿರಿಯ ಮಕ್ಕಳ ಕಲ್ಯಾಣಾಧಿಕಾರಿ ವಿಜಯಕುಮಾರ್ ವಿಟಿ, ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಅಜಯ ಎನ್ ಉಪಸ್ಥಿತರಿದ್ದರು. 14 ವಯಸ್ಸುವರೆಗೆ ಅವರು ಓದಬೇಕು ಅಂತ ಒಂದು ಸರ್ಕಾರದ ಕಾನೂನು ನಿಯಮಗಳಿದ್ದು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ನಾವು ಕೊಟ್ಟಾಗ ಮಕ್ಕಳಿಗೆ ಮದುವೆ ಆಗ್ತಾ ಇದ್ದಾವೆ. ಈಗ ಒಂದು ಮಗು ಬಂದು ಕೂಡ ನಮಗೆ ಹೇಳ್ತು, ಆ ಮಗು ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ಮಾಡಿದ ಮೇಲೆ ಅದನ್ನು ತಡೆ ಕಟ್ಟಿ ಇವತ್ತು ನಾನು 10th ವರೆಗೆ ಓದ್ತಾ ಇದ್ದೀನಿ ಅಂತ ಹೇಳಿದ್ದು ನಿಜಕ್ಕೂ ಕೂಡ ಒಂದು ಕಡೆ ಖುಷಿ ಆಗಿದ್ರು, ಒಂದು ಕಡೆ ನಮ್ಗೆ ನೋವಾಗ್ತಾ ಇದೆ. ಆ ಒಂದು ವಾತಾವರಣ ಮನೆಯಲ್ಲಿ
ಯಾಕೆ ಇರಬೇಕು? ಅದು ತಡೆ ಕಟ್ಟಿದೀವಿ. ಒಂದು ವೇಳೆ ನಮ್ಗೆ ಗೊತ್ತಿಲ್ಲದೆ ಆ ಮಗುಗೆ ಮದುವೆ ಆಗಿ ಮತ್ತೆ ಗರ್ಭಿಣಿಯಾಗಿ ಆ ಒಂದು ಮಗುಗೆ ಏನಾದರೂ ಆರೋಗ್ಯಕ್ಕೆ ಏನೋ ಹಾನಿಯಾಗಿ ಅವ್ರಿಗೆ ಜೀವಕ್ಕೆ ಏನಾದರೂ ಹಾನಿಯಾಗಿದ್ರೆ ಅದಕ್ಕೆ ಯಾರು ಉತ್ತರ ಕೊಡೋದು? ಆ ಮಗುದು ಭವಿಷ್ಯ ಏನಾಗಬೇಕು ಎಂಬುದನ್ನು ನಾವು ಒಂದು ನಿಮಿಷ ಯೋಚನೆ ಮಾಡಬೇಕು. ಮಕ್ಕಳು ಅಂದರೆ 14 ವಯಸ್ಸುವರೆಗೆ 18 ವಯಸ್ಸುವರೆಗೆ ಅವ್ರಿಗಾದಂಥ ಒಂದು ಸ್ವತಂತ್ರವಾಗಿ ಅವ್ರು ಓದುವುದಕ್ಕಾಗಲಿ ಕೆಲವೊಂದು ಮಕ್ಕಳಿಗೆ ಅವರು ಮಾನಸಿಕವಾಗಿ ಆರೋಗ್ಯವಾಗಿ ಅವ್ರಿಗೆ ಸದೃಢಪಡಿಸುವ ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕೇ ವಿನ ಆ ಸಂದರ್ಭದಲ್ಲಿ ನಮ್ಮ ಮನೆ ಪರಿಸ್ಥಿತಿಗೋಸ್ಕರ ನಾವು ಬಡವರಿದ್ದೀವಿ ಎಂಬುದಕ್ಕೋಸ್ಕರ ಆ ಮಕ್ಕಳಿಗೆ ನಾವು ಮದುವೆ ಮಾಡಿಸಿದ್ರೆ ನಮ್ಮ ಜವಾಬ್ದಾರಿ ಮುಗಿದಿದೆ ಅಂತ ನಾವು ಪೋಷಕರು ನಾವು ಅಂದ್ಕೊಂಡಿದ್ರೆ ಅದು ಆ ಮಗುಗೆ ಮಾಡುವ ಅನ್ಯಾಯ ಅಲ್ವಾ? ನಿಮ್ಮ ಕೆಲಸ ಮುಗಿದಿರ್ಬೋದು, ಆದರೆ ಆ ಮಗುದು ಭವಿಷ್ಯ ಹೇಗಿರ್ತದೆ? ನಾಳೆ ಏನೋ ಒಂದು ಕಷ್ಟ ಮಗುಗೆ ಬಂದರೆ ಯಾರಿಗೆ ಕಷ್ಟ? ನಿಮಗೆ ತಾನೇ ಮರಳಿ ಆ ಕಷ್ಟ ಬರುವುದು. ಅದನ್ನು ನಾವು ಯೋಚನೆ ಮಾಡಬೇಕು. ಅದು ಒಂದೇ ಮದುವೆ ಮಾಡೋದು ಒಂದೇ ನಿಮಗೆ ಇರುವ ಒಂದೇ ಉಪಾಯ ಅಲ್ಲ. ಚೆನ್ನಾಗಿ ಅವರನ್ನು ಓದಿಸಿ ಚೆನ್ನಾಗಿ ಮದುವೆ ಮಾಡೋದಕ್ಕೂ ಅವಕಾಶ ಇದ್ದಾವೆ.